ಡಿಕೆ ಎಚ್ಡಿಕೆ ನಡುವೆ ರಾಮನಗರದ ಯುದ್ಧ ಜೋರಾಗಿದೆ. ರಾಮನಗರ ಜಿಲ್ಲೆಯ ಹೆಸರು ಬದಲಾಯಿಸಿದ್ದಕ್ಕೆ ಎಚ್ಡಿಕೆ ಆಕ್ರೋಶ ಹೊರಹಾಕ್ತಾ ಇದ್ದಾರೆ. ಡಿಕೆ ಎಚ್ಡಿಕೆ ನಡುವೆ ಜೋರಾಗಿದೆ ರಾಮನಗರದ ಯುದ್ಧ. ರಾಮನಗರ ಜಿಲ್ಲೆ ಹೆಸರು ಬದಲಾಯಿಸಿದ್ದಕ್ಕೆ ಇದೀಗ ಎಚ್ಡಿಕೆ ಆಕ್ರೋಶ ಹೊರಹಾಕ್ತಾ ಇದ್ದಾರೆ. ರಾಮನಗರ ಹೆಸರನ್ನ ಬದಲಾಯಿಸಿದ್ರೆ ಚಿನ್ನದ ತಗಡು ಕೊಡಿಸ್ತೀರಾ? ಬೆಂಗಳೂರು ದಕ್ಷಿಣ ಮಾಡಿದ್ರೆ ಚಿನ್ನದ ತಗಡು ಕೊಡಿಸ್ತೀರಾ ಎಂದು ಆಕ್ರೋಶ ಹೊರಹಾಕ್ತಾ ಇದ್ದಾರೆ. ಇದು ಗ್ರೇಟರ್ ಬೆಂಗಳೂರು ಅಂತ ಹೆಸರಿಟ್ಟಿದ್ದೀರಾ, ಆದ್ರೆ ಸಮಸ್ಯೆಗಳು ಬದಲಾವಣೆ ಕಾಣ್ತಾವ ಹಾಗಿದ್ರೆ ಹೀಗೆಂದು ಎಚ್ಡಿಕೆ ಆಕ್ರೋಶ ಹೊರಹಾಕ್ತಾ ಇರುವಂತದ್ದು. 2013, 2018ರಲ್ಲಿ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಏನ್ ಮಾಡಿದೆ, ಯಾವ ಲ್ಯಾಂಡ್ ಮಾರ್ಕ್ ನಲ್ಲಿ ಕೆಲಸ ಮಾಡಿದೆ ಅಂತ ಹೇಳಿ ನೋಡೋಣ. ರಾಮನಗರ ಜಿಲ್ಲೆ ಹೆಸರು ಮರುನಾಮಕರಣ ವಿಚಾರವಾಗಿ ಇದೀಗ ಎಚ್ಡಿಕೆ ಆಕ್ರೋಶ ಹೊರಹಾಕ್ತಾ ಇರುವಂತದ್ದು. ಬೆಂಗಳೂರು ದಕ್ಷಿಣ ಮಾಡಿದ್ರೆ ಚಿನ್ನದ ತಗಡು ಕೊಡಿಸ್ತೀರಾ ಅಂತ ಪ್ರಶ್ನಿಸಿದ್ದಾರೆ. ಇದು ಗ್ರೇಟರ್ ಬೆಂಗಳೂರು ಅಂತ ಹೆಸರಿಟ್ಟಿದ್ದೀರಾ, ಆದ್ರೆ ಯಾವ ಲ್ಯಾಂಡ್ ಮಾರ್ಕ್ ನಲ್ಲಿ ಕೆಲಸ ಮಾಡಿದೆ ಅಂತ ಹೇಳಿ ನೋಡೋಣ ಎಂದು ಆಕ್ರೋಶ ಹೊರಹಾಕಿದ್ದಾರೆ. ನಾನು ಬಿಜೆಪಿ ಜೊತೆ ಸೇರಿ ಏನು ಮಾಡಿದ್ದೇನೆ ಅಂತ ಮಾಹಿತಿ ಕೊಟ್ಟಿದ್ದೇನೆ, ಆದ್ರೆ ಕಾಂಗ್ರೆಸ್ ಸರ್ಕಾರದ ಸಾಧನೆ ಏನು ಅಂತ ಹೇಳಿ ಎಂದು ಆಕ್ರೋಶ ಹೊರಹಾಕಿರುವಂತದ್ದು. ಡಿಕೆ ಎಚ್ಡಿಕೆ ನಡುವೆ ರಾಮನಗರ ಮರುನಾಮಕರಣ ವಿಚಾರವಾಗಿ ಟಾಕ್ ವಾರ್ ಶುರುವಾಗಿದೆ. ಇದೀಗ ನೀನಾ ನೋಡೇ ಬಿಡೋಣ ಅಂತ ಜಿದ್ದಾಜಿದ್ದಿಗೆ ಬಿದ್ದಿದ್ದಾರೆ. ರಾಮನಗರ ಜಿಲ್ಲೆ ಹೆಸರು ಬದಲಾಯಿಸಿದ್ದಕ್ಕೆ ಎಚ್ಡಿಕೆ ಆಕ್ರೋಶ ಹೊರಹಾಕ್ತಾ ಇರುವಂತದ್ದು. ಹಿರಿಯ ಸದಸ್ಯರು ಟಿಆರ್ ಬಾಲ ಅವರ ಜೊತೆ ಚರ್ಚೆ ಮಾಡಿ ಅವರ ಹಣ ಕೊಡಕ್ಕೂ ತಯಾರಾಗಿದ್ರು. ನಮ್ಮ ಕಾಲದಲ್ಲಿ ಟೆಂಡರ್ ನೋಟಿಫಿಕೇಶನ್ ಎಲ್ಲ ಮಾಡಿ ಎಲ್ಲ ಒಂದು ಲೆವೆಲ್ಗೆ ತಂದು ಆ ಕಾರ್ಯಕ್ರಮಕ್ಕೆ ಯೋಜನೆ ಜಾರಿ ಹಿರಿಯ ಸದಸ್ಯರು ಟಿಆರ್ ಬಾಲ ಅವರ ಜೊತೆ ಚರ್ಚೆ ಮಾಡಿ ಅವರ ಹಣ ಕೊಡಕ್ಕೂ ತಯಾರಾಗಿದ್ರು. ನಮ್ಮ ಕಾಲದಲ್ಲಿ ಟೆಂಡರ್ ನೋಟಿಫಿಕೇಶನ್ ಎಲ್ಲ ಮಾಡಿ ಎಲ್ಲ ಒಂದು ಲೆವೆಲ್ಗೆ ತಂದು ಆ ಕಾರ್ಯಕ್ರಮಕ್ಕೆ ಯೋಜನೆ ಜಾರಿ ತರೋದಕ್ಕೆ 2007ರಲ್ಲಿ ಹಲವಾರು ತೀರ್ಮಾನ ಮಾಡಿದೆ. ಇವತ್ತು 17 ಸಚಿವ ಸಂಪುಟದಲ್ಲಿ ಪ್ರಮುಖವಾಗಿ ಬಹುಶಃ 2 ಸಬ್ಜೆಕ್ಟ್ ಬಂದಿದ್ದಾರೆ. ಒಂದು ರಾಮನಗರದ ಜಿಲ್ಲಾ ಕೇಂದ್ರವನ್ನ ಬೆಂಗಳೂರು ದಕ್ಷಿಣ ಜಿಲ್ಲಾ ಕೇಂದ್ರವಾಗಿ ಪರಿವರ್ತನೆ ಮಾಡಿರ್ತಕ್ಕಂಥದ್ದು, ಹೆಸರನ್ನ ಬದಲಾವಣೆ ಮಾಡಿರೋದು. ಇನ್ನೊಂದು 17,000 ಕೋಟಿ ಟನಲ್ ರೋಡ್ನ ಮಾಡ್ತೀವಿ ಅಂತಕ್ಕಂಥ ಒಂದು ತೀರ್ಮಾನ ಆಡಳಿತಾತ್ಮಕವಾದಂತ ಮಂಜೂರಾತಿ ಕೊಟ್ಕೊಂಡವ್ರೆ. ದುಡ್ಡಲ್ಲಿ ಇಟ್ಟಿದ್ದೀವಿ ಅಂತ ಹೇಳಿದ, ದುಡ್ಡಲ್ಲಿ ಇದನ್ನ ಅದಕ್ಕೆ ಕಾರ್ಯಕ್ರಮ ಕೊಡ್ತೀವಿ ಅಂತ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಪರಸ್ಪರ ಚರ್ಚೆ ಮಾಡಿ ಸಮಾಲೋಚನೆ ಮಾಡಿ ನಂತರ ಟನಲ್ ರೋಡ್ ಬಗ್ಗೆ ಹೋಗಬೇಕು ಅನ್ನೋ ತೀರ್ಮಾನ ಇನ್ನೂ ಮಾಡಿಲ್ಲ ಅಂತ ಮಾಡ್ತಾ ಇರುತ್ತೆ. ಬೆಂಗಳೂರು ನಗರದಲ್ಲಿ ಔಟರ್ ಪೆರಿಫೆರಲ್ ರಿಂಗ್ ರೋಡ್ 2005-6ರಿಂದ ನಡ್ಕೊಂಡ್ಬಂದದ್ದು. ನಾನು 2006-7 ಮುಖ್ಯಮಂತ್ರಿ ಇದ್ದಾಗ ಕೇಂದ್ರದಲ್ಲಿ UPA ಸರ್ಕಾರ ಇತ್ತು. ಬಾಲು ಅವರು ಸಾರಿಗೆ ಸಚಿವರು, ತಮಿಳುನಾಡಿನ ಸಚಿವ ಸಂಪುಟದಲ್ಲಿ ರಾಮನಗರ ಹೆಸರು ಬದಲಾವಣೆ ವಿಚಾರವಾಗಿ ಸಾಕಷ್ಟು ಚರ್ಚೆಗಳಾಗ್ತಾ ಇದೆ. ಇದರಲ್ಲಿ ಡಿಕೆ ಶಿವಕುಮಾರ್ ಅವರು ನಾನು ಮರುನಾಮಕರಣ ಮಾಡೇ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ. ಇದಕ್ಕೆ
ಆಕ್ರೋಶ ಹೊರಹಾಕ್ತಾ ಇದ್ದಾರೆ HD ಕುಮಾರಸ್ವಾಮಿ ಅವರು. ರಾಮನಗರ ಜಿಲ್ಲೆಯನ್ನ ದಕ್ಷಿಣ ಬೆಂಗಳೂರು ಅನ್ನಾಗಿ ಮರುನಾಮಕರಣ ಮಾಡೋದಾಗಿ DK ಶಿವಕುಮಾರ್ ಅವರು ತೀರ್ಮಾನ ತೆಗೆದುಕೊಂಡಿದ್ದಾರೆ. ಇನ್ನು ಜನರ ದುಡ್ಡನ್ನೆಲ್ಲ ನೀವು ಬಳಸ್ಕೊಂಡು ಈ ರೀತಿ ಮಾಡ್ತೀರಾ ಅಂತ ಹೇಳಿ HDK ಆಕ್ರೋಶ ಹೊರಹಾಕಿದ್ದಾರೆ. ಇದ್ರ ಜೊತೆನಲ್ಲಿ ರಾಮನಗರ ಹೆಸರು ಬದಲಾಯಿಸಿದ್ರೆ ಚಿನ್ನ ತಗಡು ಕೊಡಿಸ್ತೀರಾ, ಬೆಂಗಳೂರು ದಕ್ಷಿಣ ಅಂತ ಮಾಡಿದ್ರೆ ಚಿನ್ನದ ತಗಡು ಕೊಡಿಸ್ತೀರಾ ಅಂತ ಆಕ್ರೋಶ ಹೊರಹಾಕ್ತಾ ಇದ್ದಾರೆ HDK ಅವರು. ಇತ್ತ DK ಶಿವಕುಮಾರ್ ಅವರು ನಾನು ದಕ್ಷಿಣ ಬೆಂಗಳೂರು ಅಂತ ಮರುನಾಮಕರಣ ಮಾಡೇ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಒಟ್ಟಾರೆಯಾಗಿ ಇವರಿಬ್ಬರ ಮಧ್ಯೆ ಟಾಕ್ ವಾರ್ ಶುರುವಾಗಿದೆ. ಮುಂದೆ ಏನಾಗುತ್ತೆ, ಯಾವ ತಿರುವನ್ನ ಪಡೆಯುತ್ತೆ ನೋಡ್ಬೇಕು. ಒಟ್ಟಾರೆಯಾಗಿ DK ಮತ್ತೆ HDK ನಡುವೆ ರಾಮನಗರ ಹೆಸರು ಬದಲಾವಣೆ ವಿಚಾರವಾಗಿ ಇದೀಗ ಟಾಕ್ ವಾರ್ ಶುರುವಾಗಿದೆ. 2013-2018 ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಏನ್ ಮಾಡಿದೆ, ಬೆಂಗಳೂರಿನಲ್ಲಿ ಯಾವ್ಯಾವ ಕೆಲಸ ಮಾಡಿದೆ, ಯಾವ ಲ್ಯಾಂಡ್ ಮಾರ್ಕ್ ನಲ್ಲಿ ಯಾವ ಕೆಲಸ ಮಾಡಿದೆ ಅಂತ ಹೇಳಿ, ನಾನು ಏನ್ ಕೆಲಸ ಮಾಡಿದ್ದೀನಿ ಬಿಜೆಪಿ ಜೊತೆ ಸೇರಿ ಅಂತ ನಾನು ಆಲ್ರೆಡಿ ಹೇಳಿದ್ದೀನಿ, ಇವರು ಹೇಳಲಿ ಅಂತ ಹೇಳ್ಬಿಟ್ಟು HD ಕುಮಾರಸ್ವಾಮಿ ಅವರು ಹೇಳಿಕೆ ಕೊಟ್ಟಿರೋಂಥದ್ದು. ಕಾಂಗ್ರೆಸ್ ಸರ್ಕಾರದ ಸಾಧನೆ ಏನು ಅಂತ ಹೇಳಲಿ, ಅದಾದ ನಂತರ ಈ ಬದಲಾವಣೆ ವಿಚಾರನೆಲ್ಲ ಮಾತಾಡಲಿ. ಏನೂ ಸಾಧನೆ ಮಾಡೇ ಇಲ್ಲ. ರಾಮನಗರ ಜಿಲ್ಲೆಯನ್ನ ಬದಲಾಯಿಸೋದ ಬಗ್ಗೆ ಮಾತನಾಡ್ತಾ ಇದ್ದಾರೆ DK ಅವರು.